ಅದು ಕರ್ಮ ಊಟದ ಮಧ್ಯದಲ್ಲಿ ಮಾತ್ರ ಎದ್ದುಕೊಂಡು ಹೋಗ್ಬೋದು. ಈ ಊಟದ ಮಧ್ಯದಲ್ಲಿ ಒಂದು ಬಡಿಸಲಿಕ್ಕೆ ಶುರು ಮಾಡಿದ್ರು ಅಂತಂದರೆ, ಊಟಕ್ಕೆ ಕೂತೆವು ಅಂತಂದರೆ ಗೋವಿಂದ ಅಂತ ಹೇಳಿಕೊಂಡು ಊಟಕ್ಕೆ ಶುರು ಮಾಡಿದ ಮೇಲೆ ನೀರು ಮಜ್ಜಿಗೆ ಬಂದು ನಿನ್ನ ಊಟ ಆದರೂ ಕೂಡ ಇನ್ನೊಬ್ಬರಿಗೆ ನೀರು ಮಜ್ಜಿಗೆ ಬಡಿಸಿ ಅವರು ಊಟ ಮಾಡ್ತಾ ಇದ್ರೆ ಅವರು ಊಟ ಮುಗಿಯುವ ತನಕ ನೀನು ತೆಪ್ಪಗೆ ಕೊಡಬೇಕು, ಇನ್ನು ಮಧ್ಯದಲ್ಲಿ ಎದ್ದಿ ಅಂತಂದರೆ ಬ್ರಹ್ಮಹತ್ಯಾ ದೋಷ ಅಂದರು. ಊಟ ಶುರು ಮಾಡುವುದು ಒಟ್ಟಿಗೆ ಮಾಡಬೇಕು, ಊಟ ಮುಗಿಸುವುದು ಒಟ್ಟಿಗೆ ಮಾಡಬೇಕು ಅಂತಂದರು. ಆದ್ರಲ್ಲೇ ನಮ್ಮಲ್ಲೆಲ್ಲ ಎರಡೆರಡು ಬೇರೆ ಬೇರೆ ಕೋಣೆಯನ್ನೇ ಮಾಡಿದ್ದು ಊಟ ಮಾಡುವವರಿಗೆ. ಏನು, ಬಡಿಸಿದಂತೆ ತಿನ್ನುವವರಿಗೂ ಬಡಿಸಿದ ಮೇಲೆ ತಿನ್ನುವವರಿಗೂ ಬೇರೆ 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 ಬೇರೆಯೇ ಕೋಣೆ ಮಾಡಿದ್ದು. ಇಲ್ಲಿ ಇವನಿಗೆ ಪಲ್ಯ ಬಡಿಸ್ಕೊಂಡು ಹೋಗಿದ್ದಾರೆ. ಪಲ್ಯ ಬಡಿಸ್ಕೊಂಡು ಹೋಗಿ ಇನ್ನೊಂದು ತರಬೇಕು ಅಂತಂದಾಗ ಇಲ್ಲಿ ಎಲೆಯಲ್ಲಿ ಪಲ್ಯ ಖಾಲಿ. ಅವರು ಜೋರು ಮಾಡಿದ, ಈ ಪಲ್ಯನೇ ಬಡಿಸಿಲ್ಲ ಅಂತಿಕೊಂಡು, ಇಲ್ಲ ಮಹಾರಾಯ ಪಲ್ಯ ಬಡಿಸದೆ ತಿಂದಾಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ವಿಭಾಗ ಮಾಡಿದ್ದರಂತೆ. ಬಡಿಸಿದಂತೆ ತಿನ್ನುವವರಿಗೂ ಬಡಿಸಿದ ಮೇಲೆ ತಿನ್ನುವವರಿಗೂ ವಿಭಾಗ ಮಾಡಿದ. ಅಷ್ಟೇ ವಿನಃ ಯಾವ ಜಾತಿ ತಳ ಹಿಡ್ಕೊಂಡು ನಮ್ಮಲ್ಲಿ ಭೇದ ಭಾವ ಅಂತ ಮಾಡಿದ್ದಲ್ಲ. ಈ ಕ್ರಮಕ್ಕೆ ಕರ್ಮಕ್ಕೆ ನಮ್ಮಲ್ಲಿ ಯಾವಾಗಲೂ ಕೂಡ ಕರ್ಮಕ್ಕೆ ಅನುಗುಣವಾಗಿ ನಮ್ಮಲ್ಲಿ ವಿಭಾಗ ಅಂತ ಹೇಳ್ಕೊಂಡು ಎನ್ನುವುದನ್ನು ಮೊದಲು ತಿಳ್ಕೊಂಡು